ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಹೇಗಿದ್ದೀರಾ ಎಲ್ರು? ನಾವಂತೂ ಆರಾಮಾಗಿ ಇರ್ಲಿಲ್ಲ. ಅಂದ್ರೆ ಇದು ಒಂದು ವಾರದ ಆ ಕಡೆ ಈ ಕಡೆ ಒಂದು ವಾರದ ಬ್ಲಾಗ್ ಆಗಿರತ್ತೆ. ನಾನು ಹೇಳಿದ್ದೆ ವರಮಹಾಲಕ್ಷ್ಮಿ ದಿವಸನೇ ಸಂಜೆ ನನ್ಗೆ ಜ್ವರ ಬಂದ್ಬಿಡ್ತು ಅಂತ. ಆವತ್ತಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಕೂಡ ಒಂಥರ ಶೀತ ಕಫ ಏನೋ ಒಂಥರ ಹೆಲ್ತ್ ಸರಿ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಆ ಟೈಮಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಅದನ್ನು ಇವಾಗ ಟೋಟಲ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೆ ನನ್ಗೆ ಜ್ವರ ಬಂದ್ಬಿಡ್ತು, ಆಮೇಲೆ ನನ್ನ ಹಸ್ಬೆಂಡಿಗೆ ಕೂಡ ಬಂತು, ಆನಂತರ ಧ್ರುವಿಗೆ, ಆನಂತರ ನಿನಾದಿಗೆ, ಹಾಗೆ ಎಲ್ರಿಗೂ ಕೂಡ ಸ್ಪ್ರೆಡ್ ಆಗೋಯ್ತು. ಇವಾಗಿನ ಜ್ವರ ಅಂದ್ರೆ ಹಾಗೆ ಅಲ್ವಾ, ವೈರಲ್ ಫೀವರ್. ಫ್ಯಾಮಿಲಿಯಿಂದ ಯಾರಾದ್ರೂ ಬರೋರಿದ್ರು ಕೂಡ ಏನೋ ಒಂದು ಭಯ ಆಗುತ್ತೆ. ನಾವಂತೂ ಜ್ವರ ಬಂದ್ಬಿಟ್ಟಿದೆ, ಅವರು ನಮಗೋಸ್ಕರ ಬಂದ್ರೆ ಅವ್ರಿಗೆ ಕೂಡ ಸ್ಪ್ರೆಡ್ ಆಗ್ಬಿಡುತ್ತಲ್ವಾ. ಯಾರಾದ್ರೂ ನಮ್ಮವರು ಎಲ್ಲಾದ್ರೂ ಚೆನ್ನಾಗಿರ್ಲಿ, ಆರೋಗ್ಯವಾಗಿರ್ಲಿ ಅಂತ ನಮ್ಗೆ ಕೂಡ ಒಂದು ಕಾಳಜಿ. ಅದಕ್ಕೋಸ್ಕರ ಬರೋರಿದ್ರು ಕೂಡ ನಾವೇ ಬೇಡ ಬೇಡ ಅಂತ ಹೇಳ್ತಾ ನಮ್ಗೆ ಬಂದಿದ್ದನ್ನ ನಾವೇ ಅನುಭವಿಸ್ಬೇಕಲ್ವಾ. ಅದಕ್ಕೋಸ್ಕರ ಎಲ್ಲದವನ್ನು ನಾವೇ ಫೇಸ್ ಮಾಡ್ತಾ ಇದ್ವಿ. 180 rupees ಮೂಜೆಕ್ ಗೋಲ್ಡನ್ ಅತ್ತೆಯ ಗೋಲ್ಡನ್ ಪಂಡ ಗೋಲ್ಡನ್ ಐತೆ ಸ್ವೀಟ್ ಉಂಟು ಬಾಬು ಚೂಲಿ ತಿನ್ನೋಡ್ಚು ಪುಟ್ಟು ಗೊತ್ತಲ್ಲ ಪಪ್ಪ ಕೊರ್ಪೆ ಚೂಲಿ ತಿನ್ನೋಡ್ಚು ಜ್ವರಕ್ಕೂ ಲಾಯ್ಕ ಪುಣಿಗದ ಆಯ್ಕೆ ಪಪ್ಪ ಪೋದು ಕನ್ನ ತಿನ್ ಪಪ್ಪ ಗಂಜಿ ಅಮ್ಮ ಗಂಜಿ ಲಾಯ್ಕೊಂಡೆ ಪುಟ್ಟು ಯಾನು ಕಿವಿ ಈತು ಸ್ವೀಟ್ ಇದೀನಿ ಫಸ್ಟ್ ಟೈಮ್ ತಿನ್ಪೀನಿ ಅತಿ ರೇಟ್ ಜಾಸ್ತಿ ಉಂಟು. ಅದಾಯ್ತು ಸ್ಟಿಕ್ಕರ್ಲ ಒಂದು ಬಲ್ದು ಜಾರು ಅಲ್ಲ ದಕ್ಕರೆಲ್ಲ ಮನಸ್ಸಿಜ್ಜಿ ಪಾಪ ಶೋಕೊಂಡದ ಬಾಬಾ ರೇ ಗಂಡಕ ಇರೇತ ಕಷಾಯ ಬಂದೇರು ಗುದ್ದುದು ರೆಸದ ಇದ್ದೇರು ಅವು ಪರೋಡು ಒಂಚೂರು ತಡದು ಕೊರಿಯಾರ ಪರಿಹಾರ ಅಂದ ಹೆಂಗೆ ಗೊತ್ತೇ ಈಜು ಬರ್ತೀನಿ ಎಂಚೆತ್ತನ ಕೈ ಪೆತ್ತನ ಉನ್ಕಂದ ಮಾತ್ರ ಕೊರೊಂದುಳ್ಳಾರ ಅಂಚೆ ಹೋಯ್ತ ಮಾತ್ರ ಮಗವು ಜ್ವರತ ಅಂದೆ ನೀರು 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 ಉಂಡು ಇಂಕ ಕಂತಾರ ಉಂಡು ಅಂದೆ ನೀರು ಉಂಡು ನೀರು ಕಂದಾರ ಕೊರ್ಲೆ ಅಮ್ಮಗ ಜ್ವರ ಆಯ್ತೆ ಓ ನೀರ್ಲ ಪತ್ತೊಮ್ಮ ಇದ್ದಾರ ಓ ಕಂದ ಆವ್ ಜೊಜ. ಮಕ್ಕಳಲ್ಲಿ ಕೂಡ ಎಷ್ಟೊಂದು ಮೆಚುರಿಟಿ ಇದೆ ಅಲ್ವಾ. ಮಕ್ಕಳನ್ನ ಕನ್ನಡಿಗೆ ಹೋಲಿಸ್ತಾರೆ. ಯಾಕಂದ್ರೆ ನಾವು ಮಕ್ಕಳ ಮುಂದೆ ಯಾವ ರೀತಿ ಇರ್ತೀವಿ ಅಂದ್ರೆ ಎಷ್ಟು ಪ್ರೀತಿ ತೋರಿಸ್ತೀವಿ, ಎಷ್ಟು ಕಾಳಜಿ ತೋರಿಸ್ತೀವಿ, ಅದನ್ನೇ ನಾವು ಹಿಂಪಡಿತೇವೆ. ಇವಾಗ ನೀವು ಕೂಡ ನೋಡ್ಬೋದು ಈ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ತೋರಿಸೋ ಕಾಳಜಿ, ಪ್ರೀತಿ, ಅದನ್ನೆಲ್ಲ ನಮ್ಗೆ ಹೆಲ್ತ್ ನಾವು ಸರಿ ಇದ್ದಾಗ ಮಕ್ಕಳು ಪ್ರೀತಿ ಕೊಡೋದು ಅಥವಾ ಯಾವುದೇ ಒಂದು ಮನುಷ್ಯರು ಪ್ರೀತಿ ತೋರಿಸೋದು ಸರಿ. ಆದ್ರೆ ನಮ್ದು ಹೆಲ್ತ್ ಅಪ್ಸೆಟ್ ಇರುವಾಗ ಯಾರು ನಮ್ಗೆ ಪ್ರೀತಿ ತೋರಿಸ್ತಾರೆ ನೋಡಿ, ಅದೇ ನಿಜವಾದ ಪ್ರೀತಿ. ಇವಾಗ ಟ್ಯಾಬ್ಲೆಟ್ ಎಲ್ಲ ನನ್ನ ಹಸ್ಬೆಂಡ್ ಅಲ್ಲಿ ಕೊಟ್ಟರು ಪರವಾಗಿಲ್ಲ, ಅದಕ್ಕೆ ನೀರ್ ತಗೊಂಡ್ ಬಂದು ಟ್ಯಾಬ್ಲೆಟ್ ನನ್ಗೆ ತಿನ್ಸಿ ನನ್ನ ಮಲಗಿಸಿ ಎಷ್ಟೊಂದು ಆರೈಕೆ ಮಾಡ್ತಿದ್ದಾನೆ ನೋಡಿ. ಅವನಿಗೆ ಕೂಡ ಹುಷಾರಿಲ್ಲ, ಆದ್ರೂ ಕೂಡ ಅಮ್ಮ ಅನ್ನೋ ಒಂದು ಪ್ರೀತಿ ನಾವು ತೋರಿಸ್ತೀವಲ್ವಾ, ಮಕ್ಕಳು ಅನ್ನೋ ಪ್ರೀತಿ ಅದೇ ರೀತಿ ಆ ಮಕ್ಕಳು ಕೂಡ ಅಮ್ಮ ಒಂದು ಚೆನ್ನಾಗಿರ್ಲಿ ಅನ್ನೋ ಒಂದು ಭಾವನೆಯಿಂದ, ಕಾಳಜಿಯಿಂದ ಅವನು ಕೂಡ ಇದನ್ನೆಲ್ಲ ಮಾಡ್ತಿದ್ದಾನೆ.
ಈ ಜ್ವರ ಅಂತೂ ಮಾಮೂಲಿ ಜ್ವರ ಥರನೇ ಇರಲಿಲ್ಲ. ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ಕಾಲು ನೋವಾಗ್ತಾ ಇತ್ತು, ಅಷ್ಟೊಂದು ಜ್ವರ ಬಂದ್ಬಿಟ್ಟಿತ್ತು. ನಂತರ ಒಂದು ಬೆಳಿಗ್ಗೆ 8:30 9 ಗಂಟೆಗೆ ಗಂಜಿ ಒಂದು ಮಾಡಿಕೊಂಡು ಉಪ್ಪಿನಕಾಯಿ ಹಾಕ್ಬಿಟ್ಟೆ ಊಟ ಎಲ್ಲ ಮಾಡಿದ್ವಿ. ನಂತರ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಮಲ್ಕೊಂಡವರು 2 ಗಂಟೆಗೆ ಎದ್ಬಿಟ್ಟು ಸೋರೆಕಾಯಿ ಪಲ್ಯ ಸ್ವಲ್ಪ ಮಾಡ್ಕೊಂಡೆ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ, ಅದ್ರ ಜೊತೆ ಬೆಳ್ಳುಳ್ಳಿ, ಸ್ವಲ್ಪ ಉದ್ದಿನ ಬೇಳೆ, ಸಾಸಿವೆ, ಕರಿಬೇವು, ನಂತರ ಈ ಟೊಮೆಟೊ ಮತ್ತೆ ಈರುಳ್ಳಿನ ಒಟ್ಟಿಗೆ ಹಾಕಿ ಒಂದೆರಡು ಕಾಯಿ ಮೆಣಸು ಕೂಡ ಹಾಕೊಂಡೆ. ಅದು ಸ್ವಲ್ಪ ಬಾಡಿದ ನಂತರ ಕಟ್ ಮಾಡಿಟ್ಟ ಸೋರೆಕಾಯಿಯನ್ನ ಹಾಕೊಂಡೆ. ಈ ಸೋರೆಕಾಯಿ ಎಳತಿತ್ತು, ಹಾಗಾಗಿ ನಾನು ಸ್ವಲ್ಪ ಕೂಡ ನೀರು ಹಾಕೊಂಡಿಲ್ಲ. ಖಾಲಿ ಸೋರೆಕಾಯಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಂತೂ ಗಂಜಿಗೆಲ್ಲ. ಹಾಗೇನೆ ಇವರು ಟ್ಯಾಬ್ಲೆಟ್ ಎಲ್ಲ ತಗೊಳ್ತೀವಲ್ವಾ, ಸ್ವಲ್ಪ ಕಷಾಯ ಮಾಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಕೊತ್ತಂಬರಿ ಜೀರಿಗೆ ಬಳಸಿ ಸ್ವಲ್ಪ ಕಷಾಯ ಕೂಡ ಮಾಡ್ಕೊಂಡೆ. ಇಲ್ಲಿ ಸೋರೆಕಾಯಿ ಸ್ವಲ್ಪ ಬಾಡ್ಕೊಂಡ ನಂತರ ಇಲ್ಲಿ ಸಾಂಬಾರ್ ಹುಡಿ ಇರುತ್ತೆ ನೋಡಿ, ಅಥವಾ ಸುಕ್ಕ ಮಸಾಲ ಹುಡಿ ಯಾವ್ದಿದ್ರು ಪರವಾಗಿಲ್ಲ, ಅದನ್ನೇ ಹಾಕಿ ಮಿಕ್ಸ್ ಮಾಡಿದ್ರೆ ಈ ಸೋರೆಕಾಯಿ ಪಲ್ಯ ಕೂಡ ರೆಡಿ ಆಯ್ತು. ಏಯ್ನ ಬೋಡು ತಿಂಡ್ರೆ ಬೋಡೆ ಏಯ್ನು ಕೊರೋಡು ಜೊಜು ಇರಗ ಏಯ್ನು ಕೊರೋಡು ದೇವ್ರೆ ಖರ್ಜೂರನ ಕಡ್ಲೆ ಕಡ್ಲೆ ತಿಂಡ್ರೆ ಬಲ್ಲಿಯ ತೀರೇಗ ನಮ್ಮ ತುಳುನಾಡಲ್ಲಿ ಅಂತೂ ಆಟಿ ತಿಂಗಳಿಗೆ ಈ ಪತ್ರೊಡ್ಡೆ, ತೊಜಂಕ ಅದೆಲ್ಲ ಮಾಡೋ ಕ್ರಮವಿದೆ. ನನಗಂತೂ ಈ ಜ್ವರ ಅದೆಲ್ಲ ಬಂದು ಕೂಡ ಆಗಿರಲಿಲ್ಲ ಪತ್ರೊಡೆ ಮಾಡಲಿಕ್ಕೆ. ಹೋದ ವರ್ಷ ಅಂತೂ 3-4 ಸಲ ಮಾಡ್ಕೊಂಡಿದ್ದೆ, ಆದರೆ ಈ ವರ್ಷ ಜ್ವರದ್ದೇ ಕಾಳಗಾಗೋಯ್ತು. ಅದಕ್ಕೋಸ್ಕರ ಒಂದು ದಿವಸ ಆದರೂ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಪತ್ರೊಡೆಗೆ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು 2 ಲೋಟ ಅಕ್ಕಿಯನ್ನು ನೆನೆ ಹಾಕಿದ್ದೆ. ಇಲ್ಲಿ ಮಸಾಲೆಗೆ ಒಂದು 8ರಿಂದ 10 ಬ್ಯಾಡಿಗೆ ಮೆಣಸು, 2 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನ ಬೇಳೆ, ಸ್ವಲ್ಪ ಎಣ್ಣೆ ಹಾಕಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಸಣ್ಣ ಲಿಂಬೆ ಗಾತ್ರದ ಹುಣಸೆ ಹುಳಿ, ಸ್ವಲ್ಪ ಬೆಲ್ಲ, 2 ಮುಷ್ಟಿಯಷ್ಟು ತೆಂಗಿನ ತುರಿ, ಹಾಗೇನೆ ಈ ಅಕ್ಕಿಯನ್ನೆಲ್ಲ, ಆ ನಂತರ ಈ ಮೆಣಸು, ಉದ್ದಿನ ಬೇಳೆ ಅದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೋಬೇಕು. ಏನ ಬಾಬಾ ನನ್ಗಂತೂ ಈ ಹಳ್ಳಿಯಲ್ಲಿ ಏನೆಲ್ಲ ಸಿಗುತ್ತೆ ನೋಡಿ ಅದೆಲ್ಲ ತುಂಬಾ ಇಷ್ಟ. ಈ ಪತ್ರೊಡ್ಡೆ ಎಲ್ಲ ತುಂಬಾ ಇಷ್ಟ. ಹೋದ ವರ್ಷ ಅಂತೂ ತುಂಬಾ ಸಲ ಮಾಡಿದ್ದೆ ನಾನು, ಈ ವರ್ಷ ಅಂತೂ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ಒಂದ್ಸಲ ಆದ್ರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ನಾನು ಕರೆಕ್ಟ್ ಆಗಿ ಯಾವ್ದನ್ನು ಕೂಡ ವಿಡಿಯೋ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಯಾಕಂದ್ರೆ ಹೆಲ್ತ್ ಎಲ್ಲ ಕರೆಕ್ಟ್ ಇದ್ರೆ ಏನಾದ್ರೂ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಖುಷಿ ಇರುತ್ತೆ. ಬಟ್ ನಮ್ದು ಹೆಲ್ತ್ ಅಪ್ಸೆಟ್ ಇದ್ರೆ ಇಲ್ಲ ಬೇಡ, ಒಂದ್ಸಲ ಬೇಕು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ, ಇನ್ನೊಂದ್ಸಲ ಬೇಡ ಪರವಾಗಿಲ್ಲ ಆನಂತರನೇ ಮಾಡ್ಕೋಬಹುದು, ಆ ತರ ಆಗ್ಬಿಡುತ್ತೆ. ಆ ತರ 2 ಮನ್ಸಿಂದಾನೇ ಕ್ಯಾಪ್ಚರ್ ಮಾಡಿಟ್ಟ ವಿಡಿಯೋಗಳು ಇದು. ಜಸ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸಲ ನಾನು ಈ ಪತ್ರೊಡ್ಡೆ ಎಲ್ಲ ಐಟಮ್ ಅನ್ನು ಬ್ರೀಫ್ ಆಗಿ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ನಾನು ಈ ಪತ್ರೊಡ್ಡೆಯನ್ನು ರಾತ್ರಿಗೆ ಮಾಡ್ಕೊಂಡೆ. ಪತ್ರೊಡ್ಡೆ ಎಲ್ಲ ಆಗುವಾಗ ಒಂದು 9:30 ಆಗಿತ್ತು. ಅದು ಕೂಡ ಪ್ರಾಬ್ಲಮ್ ಆಗೋಯ್ತು. ಏನಂದ್ರೆ ಹಿಂದಿನ ದಿವಸನೇ ನಾನು ಅಕ್ಕಿ ನೆನೆ ಹಾಕಿದ್ದೆ, ಇವ್ರ ಹತ್ರ ಹೇಳಿದ್ದೆ ನಮ್ ಗದ್ದೆ ಹತ್ರ ಒಳ್ಳೇದಿದೆ ಕೆಸು, ಹಾಗಾಗಿ ಇವ್ರ ಹತ್ರ ತಗೊಂಡ್ ಬನ್ನಿ ಅಂತ ಹೇಳಿದ್ರೆ ಅವರು ಹಿಂದಿನ ದಿವಸನೇ ತಗೊಂಡ್ ಬಂದಿದ್ರು. ಬಟ್ ಕರೆಂಟೇ ಇರ್ಲಿಲ್ಲ, ಮರ ಎಲ್ಲ ಬಿದ್ಬಿಟ್ಟು ಕರೆಂಟೇ ಹೋಗ್ಬಿಟ್ಟಿತ್ತು. ಒಂದು ದಿವಸ ನಮ್ಗೆ ಕರೆಂಟ್ ಇರ್ಲಿಲ್ಲ. ಹಾಗಾಗಿ ನಾನು ಮಾರನೇ ದಿವಸ ಇನ್ನೊಂದ್ಸಲ ಅಕ್ಕಿ ನೆನೆ ಹಾಕಿ ಅದ್ರಿಂದ ನಾನು ಅದು ಕೂಡ ಕರೆಂಟ್ ಬರುವಾಗ 7:30 8 ಗಂಟೆ ಆಗಿತ್ತು. ಆ ನಂತರ ನಾನು ಗ್ರೈಂಡ್ ಎಲ್ಲ ಮಾಡಿ ಪತ್ರೊಡೆ ಮಾಡ್ಕೊಂಡೆ. ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಆಗೋಯ್ತು ಅಂದ್ರೆ ನೀರಿದು ಪ್ರಾಬ್ಲಮ್ ಆಗೋಯ್ತು. ನಾವಿಲ್ಲಿ ಯೂಸ್ ಮಾಡುವಂತದ್ದು ಮುನ್ಸಿಪಾಲಿಟಿ ನೀರು, ಯಾಕಂದ್ರೆ ನಮ್ಗೆ ಬಾವಿ ಇಲ್ಲ, ಹಾಗಾಗಿ ಕರೆಂಟ್ ಬಂತು ಬಟ್ ನೀರಿಲ್ಲ. ಯಾಕಂದ್ರೆ ನೀರೇನು ಬಾಕ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಪೈಪ್ ಎಲ್ಲ ಕಟ್ ಆಗ್ಬಿಟ್ಟಿದೆ, ಅದು ಮರ ಬಿದ್ದು ಎಲ್ಲ ಅಂತ ಹೇಳಿದ್ರ. ಶನಿವಾರ ಅದು ಕೂಡ, ಸಂಡೇ ಅಂತೂ ಅವರು ಕರೆಕ್ಟ್ ಮಾಡಲ್ಲ, ಇನ್ನು 2 ದಿವಸ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಬೈಲೂರಿಗೆ ಹೋಗೋಣ ಅತ್ತೆ ಮನೆಗೆ ಅಂತ ಪ್ಲಾನ್ ಮಾಡ್ಕೊಂಡು ನಂತರ ಬೈಲೂರಿಗೆ ಬಂದ್ವಿ. ಓ ಏ ಮೀಟಿಂಗ್ ಓ ಮೀಟಿಂಗ್
ಬರ್ಡೇ ಕೇಕ್ ಅತ್ತು ಮದ್ಮೆಗ್ ಕೊಡ್ತೀನಿ. ಇದು ಪ್ರತೀಕ್ಷಾ ಸುಧೀಂದ್ರ. ಶುಕ್ರವಾರನೇ ನೀರು ಬಂದಿರ್ಲಿಲ್ಲ, ಅಂದ್ರೆ ಕರೆಂಟ್ ಎಲ್ಲ ಹೋಗಿ ಶುಕ್ರವಾರ ಇರ್ಲಿಲ್ಲ ನೀರು. ಶನಿವಾರ ನಾವು ಬೈರ್ಲೂರಿಗೆ ಹೋದ್ವಿ, ಸಂಡೇ ಇತ್ತು ಅಂತ. ಆಮೇಲೆ ಸೋಮವಾರ ವಾಪಸ್ ಬರೋಣ ಅನ್ಕೊಂಡಿದ್ವಿ ಸರಿ ಆಗುತ್ತೆ ಅಂತ. ಬಟ್ ಸೋಮವಾರ ರಜೆ ಆಯ್ತು, ಯಾಕಂದ್ರೆ ಜ್ವರ ಅಲ್ಲ, ಈ ಮಳೆ ಇತ್ತಲ್ವಾ, ಹಾಗಾಗಿ DC ಸೋಮವಾರ ಮತ್ತೆ ಮಂಗಳವಾರ ರಜೆ ಕೊಟ್ಟಿದ್ರು. ಹಾಗಾಗಿ ನಾವು ಬುಧವಾರ ವಾಪಸ್ ಬಂದ್ವಿ. ಬುಧವಾರ ಕೂಡ ನೀರಿಲ್ಲ. ಬಂದಿದ್ದು ನೀರು ನಿನ್ನೆ ಗುರುವಾರ. ನಮ್ಗೆ ಹಾಗೆ ಹೀಗೆ ಒಂದು 5 ದಿವಸ ನೀರಿರಲಿಲ್ಲ. ಇಷ್ಟೆಲ್ಲ ಒಂದು ನಮ್ದು 10 ದಿನದ ಕಥೆ ಆಗೋಯ್ತು. ಹೋಗಿದ್ ಮಾತ್ರ ಖುಷಿ ಆಯ್ತು, ಒಟ್ಟಿಗೆಲ್ಲ ಎಂಜಾಯ್ ಮಾಡಿದ್ವಿ. ಮಗ ಸೈಲೆಂಟ್ ಅದಕ್ಕೂ ಒಂದಿರೋದಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಇಂದ ಎಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಯಾಕೆ ವ್ಲಾಗ್ ಹಾಕ್ತಾ ಇಲ್ಲ ಅಂತ. ಬಿಕಾಸ್ ದ ರೀಸನ್ ಇಷ್ಟೇ, ಹೆಲ್ತ್ ಇಶ್ಯೂಸ್ ಇತ್ತು. ಹಾಗಾಗಿ ನೆಕ್ಸ್ಟ್ ರೆಗ್ಯುಲರ್ ಆಗಿ ವಿಡಿಯೋ ಬರುತ್ತೆ. ನಿಮ್ ಸಪೋರ್ಟ್ ಹೇಗೆ ಇರ್ಲಿ ಅಂತ ಕೇಳ್ತೀನಿ. ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಎಲ್ಲ ನೋಡ್ಬೇಕಾಗಿ ಕೇಳ್ತಾ ಇದ್ದೀನಿ. ಹಾಗೇನೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಜೈ ಶ್ರೀರಾಮ್.